ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಈವ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಗೊತ್ತಿಲ್ಲ ಈ ಬ್ಲಾಗ್ನ ನಾನು ಪೋಸ್ಟ್ ಮಾಡ್ತೀನಿ ಅಲ್ವೋ ಅದ್ರ ಬಗ್ಗೆನೂ ನನಗೆ ಐಡಿಯಾ ಇಲ್ಲ. ನಾನು ತುಂಬಾ ಇಂಪಾರ್ಟೆಂಟ್ ಇದಕ್ಕೆ ಹೋಗ್ತಾ ಇದ್ದೀನಿ. ಹೋಪ್ ಅದೆಲ್ಲ ಚೆನ್ನಾಗಿ ಒಳ್ಳೇದಾಗತ್ತೆ, ಒಳ್ಳೆ ರೀತಿಲಾಗತ್ತೆ ಅಂತ ಮನಸ್ಸಲ್ಲಿ ಏನೋ ಒಂಥರ ತಳಮಳ, ಭಯ ಆ ಥರ ಇದೆ. ಸೊ ನಿಮ್ಮ ಜೊತೆ ಈ ಬ್ಲಾಗ್ನ ಶೇರ್ ಮಾಡ್ಕೊಳ್ಳೋದಕ್ಕೂ ನನಗೆ ಅಷ್ಟೊಂದು ಧೈರ್ಯ ಇದೆಯಲ್ವೋ ಅದು ನನಗೆ ಗೊತ್ತಿಲ್ಲ ಹೇಳಬೇಕು ಅಂದರೆ. ಹಾಗೆ ಸೇವ್ ಮಾಡಿ ಇಟ್ಕೊಂಡಿರ್ತೀನಿ. ಈ ಒಂದು ಜರ್ನಿ ಏನಿದೆ ಅದು ಪೂರ್ತಿ ಕಂಪ್ಲೀಟ್ ಆದಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋವಂಥದ್ದು. ಸುಮ್ಮನೆ ಜಸ್ಟ್ ವೀಡಿಯೋ ಮಾಡಿ ಇಟ್ಕೊಂಡಿರ್ತೀನಿ, ನೋಡೋಣ ಏನಾಗುತ್ತೆ, ಇನ್ನೇನೆಲ್ಲ ಆಗುತ್ತೆ, ಯಾವುದ್ರ ಬಗ್ಗೆ ಈ ವಿಡಿಯೋ ಇರುತ್ತೆ ಅನ್ನ. ತುಂಬ ದಿನ ಸಫರ್ ಮಾಡಿದ್ದೀನಿ, ತುಂಬ ಕಷ್ಟಗಳನ್ನ ಅನುಭವಿಸಿದ್ದೀನಿ. ಇದರಿಂದ ಫೈನಲಿ ಇದರಿಂದ ಒಂದು ರಿಲೀಫ್, ಒಂದು ಬಿಗ್ ರಿಲೀಫ್ ತೊಗೊಳ್ಳೋಣ ಅಂಥೇಳಿ ಒಂದು ದೊಡ್ಡ ಸ್ಟೆಪ್ ಅಂತಲೇ ಹೇಳ್ಬೋದು ನನ್ನ ಲೈಫಲ್ಲಿ. ಯಾವಾಗಲೂ ಹೆದರ್ಕೊಳ್ತಾ ಇದೆ ಹೋಗೋದಕ್ಕೆ, ಬಟ್ ಇವಾಗ ಧೈರ್ಯ ಮಾಡಿ ಇಲ್ಲ ಈ ಒಂದು ಹೆಜ್ಜೆ ಇಡಲೇಬೇಕಂತ ಹೇಳ್ತಾ ಇದ್ದೀನಿ. ನಾನು ಕಾನ್ಫಿಡೆಂಟ್ನ ಕಳ್ಕೊಂಡಿದ್ದೀನಿ ಇದರಿಂದ. ಏನು ಹೇಳಬೇಕು ಅದು ಗೊತ್ತಾಗ್ತಾಯಿಲ್ಲ. ಸೊ ನೋಡೋಣ ಏನಾಗುತ್ತೆ. ದೇವ್ರ ಇಚ್ಛೆ ಏನಿದೆ, ದೇವ್ರ ಇಚ್ಛೆ ಅಂತ ಆಗಲೇ ಇಲ್ಲ. ಹೋಪ್ ಇದಕ್ಕೊಂದು ಸೊಲ್ಯೂಷನ್ ನಾನು ಪಡ್ಕೊಳ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದು ಈ ಒಂದು ಜರ್ನಿ ಕಂಪ್ಲೀಟ್ ಆದಮೇಲೆ ಏನಾಯಿತು, ಏನು ಎತ್ತ ಎಲ್ಲ ನಾನು ಆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಆಯಿತಾ. ನನಗೆ ಹೇಳ್ಕೊಳೋಕ್ಕೂ ಕೈಯಲ್ಲಿ ಶಕ್ತಿ ಇಲ್ಲ, ಸುಸ್ತಾಗ್ತದೆ ಹೇಳಬೇಕು ಅಂದರೆ. ಸುಸ್ತು ಮೀನ್ಸ್ ನನಗೆ ಈಗ ಹೋಗ್ತಾ ಇರೋ ಜಾಗಕ್ಕೆ ಸುಸ್ತು, ಅದು ನೆನೆಸ್ಕೊಂಡು ಏನಾಗುತ್ತೋ ಏನೋ ಅನ್ನೋ ಒಂದು ಬೈಕೆ ಸುಸ್ತು ಅಷ್ಟೇ, ಇನ್ನೇನಿಲ್ಲ. ಬನ್ನಿ ಹೊರಡೋಣ. ಇಷ್ಟೊಂದು ಇಂಟ್ರೋ ಕೊಡೋ ಅವಶ್ಯಕತೆ ಇರಲಿಲ್ಲ ಅಂತ ನನಗೆ ಇವಾಗ ಅನ್ನಿಸ್ತಾ ಇದೆ. ಹಾಗಾಗಿ ತುಂಬ ಎಡಿಟ್ ಮಾಡಿಬಿಟ್ಟಿದ್ದೀನಿ. ನಾನು ಏನದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮಗೆ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನದಿಂದ ಇದರಿಂದ ಸಫರ್ ಮಾಡ್ತಾಯಿದ್ದೆ ನಾನು. ಎಷ್ಟೋ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಿದ್ದೀನಿ, ಬಟ್ ಅದೆಲ್ಲ ಅಷ್ಟೊಂದು ಮೇಜರ್ ಅಂತ ನನಗೆ ಅವಾಗ ಅನಿಸಿರಲಿಲ್ಲ. ಬಟ್ ಇವಾಗ ಹೋಗ್ತಾ ಹೋಗ್ತಾ ನನಗೇನಾಯಿತು ಅಂತ ಹೇಳಿದ್ರೆ, ನನಗೆ ಸ್ವಲ್ಪ ಅಲ್ಲಲ್ಲಿ ಪಸ್ಸೆಲ್ಲ ಫಾರ್ಮ್ ಆಗಿಬಿಟ್ಟಿತ್ತು, ಮತ್ತು ಫ್ರಂಟ್ ಟೀತ್ ಏನಿದೆ ಅದು ಲೂಸ್ ಡೆಂಚರ್ ಆಗಿಬಿಟ್ಟಿತ್ತು, ಮತ್ತು ತುಂಬಾ ಗ್ಯಾಪ್ ಆಗ್ತಾಯಿತ್ತು, ಮುಂದೆ ಬರ್ತಾಯಿತ್ತು. ಹಾಗಾಗಿ ಇವಾಗಲೂ ಹೋಗಲಿಲ್ಲ ಅಂತೇಳಿದ್ರೆ ಇನ್ನೂ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂಥೇಳಿ ನಾನು ಡಾಕ್ಟ್ರ್ ಹತ್ರ ಸೊಲ್ಯೂಷನ್ ಕೇಳ್ಕೊಂಡು ಹೋದೆ. ಬಟ್ ಒಂದು ಕಡೆ ಹೋದಾಗ ಅವರು ತುಂಬಾ ಎಕ್ಸ್ಪೆನ್ಸಿವ್ ಆಗಿ ಹೇಳಿದ್ರು, ಏನೇನೋ ಹೇಳಿದ್ರು ಪ್ರೊಸೀಜರ್. ಬಟ್ ನನಗೆ ಅಷ್ಟೊಂದೆಲ್ಲ ಪ್ರೊಸೀಜರ್ ಮಾಡಬೇಕಾ, ನಾನು ತಡಿತೀನ ಮೇಯ್ನು, ನನಗೆ ಅಷ್ಟು ಧೈರ್ಯ ಇದೆಯಾ ಆ ಥರ ಫೀಲ್ ಆಗ್ತಾಯಿತ್ತು. ಯಾಕೆಂದರೆ ನನ್ನ ನೇಬರ್ ಒಂದು ಹುಡುಗಿಗೆ ಇದೇ ರೀತಿ ವಿಸ್ಡಮ್ ಟೀತ್ ತೆಗೆಯೋದಕ್ಕೆ ಹೋಗಿ ಅವಳದು ಫುಲ್ಲು ಗಲ್ಲ ಎಲ್ಲ ಊದ್ಕೊಬಿಟ್ಟು ಅದು ಲೈಫ್ ಲಾಂಗ್ ಹಾಗೇ ಇರುತ್ತೆ ಅಂತ ಎಲ್ಲ ಇತ್ತು. ಅದೆಲ್ಲ ಭಯ ಆಗಿತ್ತು ನನಗೆ. ಮಾಸ್ಕ್ ಹಾಕಿಕೊಂಡಿದ್ದೇನೆ, ಈ ಕಡೆ ಗ್ಯಾಪ್ ಇದೆ, ಅದಕ್ಕೆ ಡಿಫ್ರೆಂಟ್ ಆಗಿದೆ ಮಾಸ್ಕ್. ಜ್ಯೂಸ್ ಕುಡ್ಕೋ. ಏನು ಅನ್ನಿಸ್ತಾ ಇತ್ತು ನಿಮಗೆ? ಏನು ಅನಿಸ್ತಾ ಇಲ್ಲ, ನಾವು 10 ದಿನಕ್ಕೆ ಡಿಫ್ರೆಂಟಾಗಿ ಕಾಣಿಸ್ತೀಯಾ ಅಂತ ಅನಿಸ್ತಾ ಇದೆ. ನೋಡೋಣ, ನಿಂತು ಖುಷಿಯಾಗಿರ್ತಾರೆ ಅಂದ್ಕೊಂಡು. ಅದು ಮಾತ್ರೆ ತಿನ್ಬೇಕಂತಲ್ಲ, ತಿಂದರೆ ಕಮ್ಮಿ ಆಯ್ತದೆ. ಊಟ ತಿಂದ್ಬಿಟ್ಟು ಮಾತ್ರೆ ತಿಂದರೆ ಸರಿ ಆಗತ್ತೆ ಬಿಡು. ಸರಿ ತವ, ಎಲ್ಲಿ ಜ್ಯೂಸ್ ನಾನು ಏನು ಜ್ಯೂಸು? ಸಪೋಟ ಅಪ್ಪಳು ಅಂದರು. ನಾ ಹೇಳಿದಾಗೆ ನನ್ನ ನೇಬರ್ ಒಂದು ಹುಡುಗಿ ವಿಸ್ಡಮ್ ಟೀತ್ ತೆಗ್ಸಕ್ಕೆ ಹೋಗ್ಬಿಟ್ಟು ಪಾಪ ಅವಳಿಗೆ ಅದು ನರಕ್ಕೆ ಟಚ್ ಆಗಿ ಏನೋ ಪ್ರಾಬ್ಲಮ್ ಆಗಿ ತುಂಬ ವರ್ಷ ಕಾಲ ನಾನು ಅಲ್ಲಿದ್ದಷ್ಟು ದಿನ ಆ ಹುಡುಗಿಗೆ ಪಾಪ ಕೆನೆ ಊತ ಕಮ್ಮಿನೇ ಆಗಿರಲಿಲ್ಲ. ಅದೊಂದು ಭಯ ಇತ್ತು ನನಗೆ ಮೈಂಡಲ್ಲಿ. ಡಾಕ್ಟ್ರ್ ಹತ್ರ ಹೋಗದೆ ಇರೋದಕ್ಕೆ ಮೇನ್ ರೀಸನ್ ಅದು. ಸೊ ಮತ್ತು ಇವಾಗ ನನಗೆ ತುಂಬಾ ಪ್ರಾಬ್ಲಮ್ ಆಗ್ತಾಯಿತ್ತು. ನನಗೆ ಲೂಸ್ ಡೆಂಚರ್ ಆಗಿಬಿಟ್ಟಿತ್ತು, ಮತ್ತು ಪಸ್ ಆಗಿಬಿಟ್ಟಿತ್ತು. ಸೊ ಇವಾಗ ನಾನು ಹೋಗಲಿಲ್ಲ ಅಂತ ಹೇಳಿದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಒಂದು ಧೈರ್ಯ ಮಾಡಿ ಸೆಕೆಂಡ್ ಡಾಕ್ಟರ್ನ ಅಟೆಂಪ್ಟ್ ಮಾಡಿದೆ. ಏಕೆಂದರೆ ರೀಸೆಂಟಾಗಿ ನಮ್ಮ ಅತ್ತೆಗೆ ಅವರು ಟೀತ್ ಬ್ರಿಡ್ಜನ್ನು ಹಾಕಿದರು. ಸೊ ಹಾಗಾಗಿ ಅಲ್ಲಿ ಒಂದು ಸಲ ಹೋಗಿ ಕೇಳ್ಕೊಂಡು ಬರೋಣ ಅಂಥೇಳಿ ಹೋದ್ನ. ಬಟ್ ಆ ಡಾಕ್ಟ್ರು ಹೇಳಿದ್ರು
ಆಲ್ಮೋಸ್ಟ್ ನಂದು ಫ್ರಂಟಲ್ಲಿ 3 ಟೀತ್ ಏನೋ ಪಸ್ ಆಗಿಬಿಟ್ಟಿದೆ. ಅದು ತೆಗಿಲಿಲ್ಲ ಅಂತ ಹೇಳಿದ್ರೆ ಮುಂದೆ ಎಲ್ಲ ಅಲ್ಲಿಗೂ ಪ್ರಾಬ್ಲಮ್ ಆಗುತ್ತೆ ಅಂಥೇಳಿ, ಮತ್ತು ಹಿಂದೆ 2 ಆ ಥರ ಟೋಟಲ್ ಒಂದು 5 ತೆಗಿಲೇಬೇಕು ಇದಾಗಿ ಅಂತ ಹೇಳಿಬಿಟ್ರು. ಏನು ಮಾಡೋದು ಅಂತ ಗೊತ್ತಿಲ್ಲ. ಅದಕ್ಕೆ ಮುಂಚೆ ಹೋಗಿದ್ದವರು ಅವರು ಆಲ್ಮೋಸ್ಟ್ 5ಕ್ಕಿಂತ ಜಾಸ್ತಿನೇ ಹೇಳಿದರು ಅಂತಲೇ ಹೇಳ್ಬೋದು. ಅದು ಬೇರೆ ಭಯ ಇತ್ತು. ಅವರಲ್ಲಿ ಹೇಳಿದ್ರು, ಇನ್ನು ಬೇರೆ ಕಡೆ ಹೋದರೆ ಇನ್ನು ಹೆಂಗೆ ಅಂದ್ಬಿಟ್ಟು, ಹೇಗೂ ನಮ್ಮ ಅತ್ತೆ ಮಾಡಿಸಿದಾರಲ್ಲ ಅಂಥೇಳಿ ಒಂದು ಧೈರ್ಯ ಮಾಡಿ ನಾನು ಆಯಿತು ಅದು ಯಾವುದು ಪಸ್ ಆಗಿದೆ ಅದನ್ನೆಲ್ಲ ಹಲ್ಲು ತೆಗೆದುಬಿಡಿ ಅಂತ ನಾನೇ ಹೇಳಿದೆ ಡಾಕ್ಟರ್ಗೆ. ಸೊ ಅದು ತೆಕ್ಕೊಂಡು ಬಂದಿದ್ವಾ, ಆ ಒಂದು ಪೇಯ್ನ್ ಇತ್ತು. ಅದಕ್ಕೆ ಹಸ್ಬೆಂಡ್ ನನಗೆ ನಗ್ಸೋದಕ್ಕೆ ಟ್ರೈ ಮಾಡ್ತಾಯಿದ್ರು. ಅಲ್ಲೂ ತೆಗೆದ್ಮೇಲೆ ಆಲ್ಮೋಸ್ಟ್ ಅರ್ಧ ಗಂಟೆ ಆ ಕಾಟನ್ ಹಾಗೆ ಇರಬೇಕು. ಅದಾದಮೇಲೆ ಐಸ್ ಕ್ರೀಮ್ ಏನಾದರೂ ತಿನ್ನಬೇಕು ಮತ್ತು ಲಿಕ್ವಿಡ್ ಏನಾದರೂ ತೊಗೊಳ್ಳಿ, ಇದು ಅಂದರೆ ಹಾರ್ಡ್ ಫುಡ್ ಏನು ತಿನ್ನಬೇಡಿ, ಬಿಸಿ ಇರೋದು ಏನು ಅಂತ ಹೇಳಿದರು. ಸೊ ಹಾಗಾಗಿ ಬರೀ ಐಸ್ ಕ್ರೀಮು ಮತ್ತು ಜ್ಯೂಸ್ ಕುಡಿದ್ಬಿಟ್ಟು ಅವತ್ತಿನ ದಿನ ನಾನು ಟೈಮ್ ಸ್ಪೆಂಡ್ ಮಾಡಿದೆ. ತುಂಬಾ ತಲೆನಲ್ಲಿ ಓಡ್ತಾಯಿತ್ತು. ಅಂದರೆ ನನಗೆ ಯೋಚನೆ ಮಾಡೋದಕ್ಕೆ ಟೈಮ್ ಸಿಕ್ಕಿಲ್ಲ. ಸಡನ್ನಾಗಿ ಆಗಿದ್ದು ಎಲ್ಲ ಪ್ಲ್ಯಾನು. ನಾನು ಸುಮ್ಮನೆ ತೋರಿಸ್ಕೊಂಡು ಬರೋಣ ಅಂತೇಳಿ ಹೋಗಿದ್ದು. ಬಟ್ ಅವರು ಇಲ್ಲ ಮಾಡಿಬಿಡಿ, ಇಲ್ಲ ಮುಂದೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ನಿಮಗೆ ಹಾಗೆ ಹೀಗೆ ಅಂತ ಹೇಳಿದ್ರು. ಸೊ ಇಲ್ಲಿ ಏನೋ ಒಂದು ಡಿಸಿಷನ್ ತೊಗೊಂಬಿಡೋಣ ಅಂತೇಳ್ಬಿಟ್ಟು ಧೈರ್ಯ ಮಾಡಿ, ಹಸ್ಬೆಂಡ್ ಕೂಡ ತುಂಬಾ ಸಾಥ್ ಕೊಟ್ಟರು ನನಗೆ ಅಂತಲೇ ಹೇಳ್ಬೋದು. ಅವರು ನಾನು ನಿಜ ಅಲ್ಲಿ ಮಾಡ್ಕೊಂಡು ಬಂದಮೇಲೂ ಲಿಟ್ರಲಿ ತುಂಬ ಪೇಯ್ನ್ ಆಗ್ತಾಯಿತ್ತು ನನಗೆ. ಜೊತೆಗೆ ಮನಸ್ಸಲ್ಲಿ ಒಂಥರ ಕಳವಳ ಆಗ್ತಾಯಿತ್ತು. ಅದನ್ನೆಲ್ಲ ಅವರು ನನ್ನ ನಗ್ಸೋದಕ್ಕೆ ಇರ್ಬೋದು, ಮತ್ತು ಏನಾಗಲ್ಲ ಎಲ್ಲ ಸರಿ ಹೋಗುತ್ತೆ ಅಂದರೆ ಹಾಗೆ ಇದ್ದಿದ್ರೂ ನನಗೆ ಪ್ರಾಬ್ಲಮ್ ಆಗ್ತಾಯಿತ್ತು. ಅದು ಲೂಸಾಗಿ ಸ್ವಲ್ಪ ಕೆಳಗಡೆ ಕೂಡ ಬಂದಿತ್ತು. ಮತ್ತು ಮಾತಾಡುವಾಗ ತಿನ್ನುವಾಗ ನನಗೆ ತುಂಬ ತೊಂದರೆ ಕೊಡ್ತಾಯಿತ್ತು ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಅವರು ಆಗಿದ್ದೆಲ್ಲ ಒಳ್ಳೇದಕ್ಕೆ ಅನ್ಕೋ, ಎಲ್ಲ ಒಳ್ಳೆಯದೇ ಆಗುತ್ತೆ ಹಾಗೆ ಹೀಗೆ ಅಂತೇಳಿ ಅಂದ್ರೆ. ಸೊ ಸರಿ ಅಂದ್ಬಿಟ್ಟು ಹೇಗೋ ಟ್ಯಾಬ್ಲೆಟೆಲ್ಲ ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟೆಲ್ಲ ಕೊಟ್ಟಿದ್ರು. ಅದನ್ನ ನುಂಗ್ಬಿಟ್ಟು ಪೇಯ್ನು ಇರೋ ಹಾಗೆ ಮಲ್ಕೊಂಬಿಟ್ಟೆ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ವ್ಲಾಗು. ಎಳ್ನೀರು ಕುಡಿಯೋಣ ಅಂದರೆ ಲಿಕ್ವಿಡ್ ನೆಕ್ಸ್ಟ್ ಡೇಯಿಂದ ಸ್ವಲ್ಪ ಮೊಸರನ್ನ ಮಜ್ಜಿಗೆ ಅನ್ನ ಆ ಥರ ತಿನ್ಬೋದು ಅಂತ ಹೇಳಿದರು. ಬಟ್ ನಂಗೆ ತಿನ್ನೋದಕ್ಕೆ ಧೈರ್ಯನೇ ಬರ್ತಾ ಇರಲಿಲ್ಲ ಹೇಳಬೇಕು ಅಂದರೆ. ನಿಜವಾಗ್ಲೂ ವೀಡಿಯೋದಲ್ಲಿ ಏನು ನಾನು ಸುಮ್ಮನೆ ಒಂದಷ್ಟು ಕ್ಲಿಪ್ಪಿಂಗ್ ತೆಕ್ಕೊಂಡಿದ್ದೀನಿ ಅಷ್ಟೇ ನಾನು ತೆಕ್ಕೊಂಡಿರೋ ಅಂಥದ್ದು. ಅದಾದಮೇಲೆ ನಾನು ಆಲ್ಮೋಸ್ಟ್ 1 ವೀಕ್ ನಾನು ನನ್ನ ಮುಖನೇ ನನ್ನ ಕನ್ನಡಿಯಲ್ಲಿ ನೋಡ್ಕೊಂಡಿಲ್ಲ, ಮಾತಾಡಿಲ್ಲ. ಮನೆಯಲ್ಲಿ ಮಾಸ್ಕ್ ಹಾಕ್ಕೊಂಡಿರ್ತಾಯಿದ್ದೆ ಜಸ್ಟ್ ಬಿಕಾಸ್ ಏನಕ್ಕೆ ಅಂದರೆ ಸ್ಟಾರ್ಟಿಂಗು ಹಲ್ಲು ರಿಮೂವ್ ಮಾಡಿದಾಗ ನನಗೆ ಪೇಯ್ನ್ ಇತ್ತು, ಅದಕ್ಕೋಸ್ಕರ ಹಾಕ್ಕೊಂಡಿದ್ದೆ. ಅದಾದಮೇಲೆ ನೆಕ್ಸ್ಟ್ ಹೇಳ್ತೀನಿ ಮುಂದೆ ಏನಾಯಿತು ಏನು ಅಂತ. ಸೊ ನೆಕ್ಸ್ಟ್ ಡೇ ಇದು ಮಜ್ಜಿಗೆ ಅನ್ನ ಮಾಡ್ಕೊಂಡು ತಿನ್ನೋಣ ಅಂತ ಈ ಚಿಕ್ಕ ಮಕ್ಕಳಿಗೆ ಕಲಿಸ್ತಾರೆ ನೋಡಿ, ಬಿಸಿ ಬಿಸಿ ಅನ್ನನ ಸ್ಮ್ಯಾಶ್ ಮಾಡಿಬಿಟ್ಟು ಮಜ್ಜಿಗೆ ಎಲ್ಲ ಹಾಕಿ ಇದು ಮಾಡಿದ್ದು. ಸೊ ಅದನ್ನು ಅದೇ ರೀತಿ ಮಾಡ್ಕೊಂಡು ತಿಂದೆ. ಬಟ್ ನಂಗೆ ತಿನ್ನೋಕ್ಕಾಗಲಿಲ್ಲ. ಆ ಥರ ಎಲ್ಲ ನನಗೆ ಅದು ತಿಂದ ಅಭ್ಯಾಸ ಇಲ್ಲದೆ ಇರೋದಕ್ಕೂ ಅದಕ್ಕೂ ತಿನ್ನೋಕ್ಕಾಗಿಲ್ಲ, ಎತ್ತಿಟ್ಬಿಟ್ಟೆ ನಾನು. ಬೇಜಾರಾಗ್ತಾಯಿತ್ತು, ಒಂಥರ ಟೆನ್ಷನ್ ಆಗ್ತಾಯಿತ್ತು. ಏನು ಮಾಡಿದ್ದು ಸರಿನಾ ತಪ್ಪ? ಒಂದು ಸಲ ಅನ್ನಿಸ್ತಾಯಿತ್ತು ಇಲ್ಲ ನಾನು ಮಾಡಿಸಿದ್ದೆ ಸರಿ, ಒಂದು ಸಲ ಅನ್ನಿಸ್ತಾಯಿತ್ತು ಹಾಗೂ ಪ್ರಾಬ್ಲಮ್ ಇತ್ತು, ಏನಾಗಲ್ಲ ಬಿಡು ಆ ಥರ ನನಗೆ ನಾನೇ ಸಮಾಧಾನ ಮಾಡ್ಕೋತಾ ಇದ್ದೆ. ಒಂದೊಂದು ಸಲ ನನ್ನ ಹಸ್ಬೆಂಡ್ ಕೂಡ ಸಮಾಧಾನ ಮಾಡ್ತಾಯಿದ್ರು. ಹಂಗೆ ಎಲ್ಲ ಆಯಿತು. ಎಲ್ಲ ಆಗಿ ಟ್ಯಾಬ್ಲೆಟ್ ಎಲ್ಲ ಟೈಮ್ ಅಂದರೆ ನನಗೇನಂದರೆ ಏನು ಪೇಯ್ನ್ ಇಲ್ಲ, ಅದು ಟ್ಯಾಬ್ಲೆಟ್ ಪವರ್ ಕಮ್ಮಿ ಆಗ್ತಾ ಇದ್ದಂಗೆ ಪೇಯ್ನ್ ಸ್ಟಾರ್ಟ್ ಆಗಿಬಿಡ್ತಾಯಿತ್ತು ನನಗೆ. ಸೊ ಹಂಗಾಗಿ ಟ್ಯಾಬ್ಲೆಟ್ ಎಲ್ಲ ತೊಗೊಂಡೆ. ಒಂದಿನ ಅವ್ರು ನನಗೆ ಫ್ರೀ ಬಿಟ್ಟಿದ್ದರು. ಅವತ್ತಿನ ದಿನ ಹೀಗೆ ಮಳೆ ಬರ್ತಾಯಿತ್ತು, ಒಂದಷ್ಟು ಕ್ಲಿಪ್ಪಿಂಗ್ ತೊಗೊಂಡೆ. ಸಮಾಧಾನ ಆಗುತ್ತೆ ಏನೋ ಒಟ್ಟಿನಲ್ಲಿ ನನ್ನನ್ನು ನಾನು ಆ ಒಂದು ಸ್ಟೇಜಿಂದ ಇಷ್ಟು ದಿನ ಒಂಥರ ನಾನು ಭಯ ಪಟ್ಕೊಂಡು ಹೋಗದೆ ಇದ್ಬಿಟ್ಟೆ. ಇವಾಗ ಹೋಗಿದ್ದೀನಿ, ಏನೋ ಒಂದು ಒಳ್ಳೆಯದಾಗುತ್ತೆ. ಯಾವತ್ತೂ ಅಷ್ಟೇ ನಮ್ಮ ಇದಕ್ಕೆ ಏನಿರುತ್ತೆ ಅದು ಕರೆಕ್ಟ್ ಟೈಮ್ಗೆ ರೈಟ್ ಟೈಮ್ಗೆ ಬರುತ್ತೆ ಅಂತ ಹೇಳ್ತಾರಲ್ವ. ಸೊ ಹಾಗಾಗಿ ನಾನು ಅದು ಆ ಒಂದು ಟೈಮ್ ಇವಾಗ ಇರ್ಬೋದು ನನಗೆ. ಏಕೆಂದರೆ ಇದ್ದಿದ್ದು ಅದು ಪ್ರಾಬ್ಲಮ್ಮೇ ಇತ್ತು ನನಗೆ. ಏನೋ ತುಂಬ ಚೆನ್ನಾಗಿತ್ತು ಮತ್ತು ಏನೂ ಪ್ರಾಬ್ಲಮ್ ಇರಲಿಲ್ಲ ಅಂದಾಗ ನಾನು ಈ ಥರ ಮಾಡಿಸ್ಕೊಂಡ್ರೆ ಅದು ತಪ್ಪಾಗುತ್ತೆ. ಬಟ್ ಪ್ರಾಬ್ಲಮ್ ಇರೋದನ್ನು ನಾನು ಮಾಡಿಸ್ಕೋತಾ ಇದ್ದೀನಿ, ಸಾಲ್ವ್ ಮಾಡ್ಕೋತಾ ಇದ್ದೀನಿ. ಜೊತೆಗೆ ಡಾಕ್ಟರ್ಗೂ ಕೂಡ ಗೊತ್ತಿರುತ್ತೆ ಏನೇನು ಪ್ರಾಬ್ಲಮ್ ಇರುತ್ತೆ. ಏಕೆಂದರೆ ಅವರು ಚೆನ್ನಾಗಿರೋ ಇದನ್ನು ಅಷ್ಟು ಸುಲಭವಾಗಿ ಅವ್ರು ಯಾವುದೇ ಕಾರಣಕ್ಕೂ ತೆಗೆಯೋದಿಲ್ಲ, ಇದು ಮಾಡೋದಿಲ್ಲ. ಹಂಗಿರುವಾಗ ನನಗೆ ಅವರು ತೆಗೆದಿದ್ದಾರೆ ಅಂತಂದರೆ ಏನೋ ಒಂದು ಪ್ರಾಬ್ಲಮ್ ಇರ್ಬೋದು, ಅದಕ್ಕೆ ಅವರು ಆ ಥರ ಮಾಡಿದ್ದಾರೆ ಅಂತ ನನಗೆ ನಾನೇ ಸಮಾಧಾನ ಮಾಡ್ಕೊಳ್ತಾ ಇದ್ದೆ. ಹಿಂಗೆ ಟೈಮ್ ಸ್ಪೆಂಡ್ ಅದು ಇದು ಕೆಲಸ, ಅದ್ರ ಜೊತೆಗೆ ಕುಚ್ಚು ಕಟ್ಟೋದು, ನನ್ನ ಸೀರೆಗಳಿಗೆ ನಾನು ಕುಚ್ಚು ಕಟ್ಕೊಳ್ಳೋದು, ಆ ಥರ ಏನೋ ಒಂದು ಟೈಮ್ ಪಾಸ್ ಮಾಡಿಕೊಂಡು ನನ್ನ
ದಿನನ ತಳ್ತಾ ಇದೆ. ನನಗೇನು ಅವರು ಟೂತ್ ರಿಮೂವ್ ಮಾಡಿದ್ರಲ್ಲ ಅದಾಗಿ ಒಂದು ದಿನ ನನಗೆ ರೆಸ್ಟ್ ಕೊಟ್ಟಿದ್ರು ಅವರು. ನಾನು ಆ್ಯಕ್ಚುಲಿ ಮಾಡಿಸಿದ್ದು ಬಂದು ಮಂಡೇ ನೈಟು ನಾನು ತೆಗೆಸಿದ್ದು. ಅದಾದಮೇಲೆ ಟ್ಯೂಸ್ಡೇ ಫುಲ್ಲು ರೆಸ್ಟ್ ಕೊಟ್ಟಿದ್ರು. ವೆಡ್ನೆಸ್ಡೇ ನನಗೆ ಸೆಕೆಂಡ್ ಇದಕ್ಕೆ ಬರೋದಕ್ಕೆ ಹೇಳಿದರು. ನಾನು ಏನಂತ ಅಂದ್ಕೊಂಡೆ ಅಂದರೆ ಟೂತ್ ಬ್ರಿಡ್ಜ್ ಹಾಕೋಣ, ಯಾಕೆಂದರೆ ನಂದು ಆಲ್ರೆಡಿ ಲೂಸ್ ಡೆಂಚರ್ ಇದ್ದಿದ್ದು ಮತ್ತು ತುಂಬ ಗ್ಯಾಪ್ ಆಗಿಬಿಟ್ಟಿತ್ತು, ಮುಂದೆ ಬಂದುಬಿಟ್ಟಿತ್ತು ಸ್ವಲ್ಪ. ಅದನ್ನೆಲ್ಲ ನಾನು ಕವರಪ್ ಮಾಡಬೇಕು ಅಂತೇಳಿದ್ರೆ ಅವರು ಟೂತ್ ಬ್ರಿಡ್ಜ್ ಹಾಕಲೇಬೇಕು ನೀವು. ಇವಾಗ ಏನಂದರೆ ಆ ಬ್ರೇಸಸ್ ಹಾಕ್ತೀನಿ ಹೋದರೆ ಅದು ಮೊದಲೇ ಲೂಸ್ ಡೆಂಚರ್ ಇರೋದರಿಂದ ಅದು ಪ್ರಾಬ್ಲಮ್ ಆಗಿಬಿಡುತ್ತೆ, ಇನ್ನೂ ಕೂಡ ಹಲ್ಲು ಸ್ಟ್ರೆಂತ್ ಕಮ್ಮಿ ಮಾಡಿಬಿಡುತ್ತೆ ಆ ಥರ ಎಲ್ಲ ಹೇಳಿದ್ರು. ಅದೆಲ್ಲ ನಾನು ಒಂದಷ್ಟು ಯೂಟ್ಯೂಬ್ ವೀಡಿಯೋಗಳನ್ನೆಲ್ಲ ನೋಡಿದೆ, ಸರ್ಚ್ ಮಾಡಿದೆ, ಎಲ್ಲ ಮಾಡಿ ನನಗೆ ಇಂಪ್ಲ್ಯಾಂಟ್ ಒಂದು ಸೊಲ್ಯೂಷನ್ ಇತ್ತು. ಬಟ್ ಇಂಪ್ಲ್ಯಾಂಟ್ ತುಂಬಾ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಹಾಗಾಗಿ ಇವಾಗ ಸದ್ಯಕ್ಕೆ ನಮ್ಮ ಹತ್ರ ಇರೋವಂಥ ಬ್ರಿಡ್ಜಲ್ಲಿ ನಾವು ಏನಿದೆ ಟೂತ್ ಬ್ರಿಡ್ಜನ್ನು ನಮ್ಮ ಹತ್ರ ಇರೋವಂಥ ಒಂದು ಏನು ಅಮೌಂಟಲ್ಲಿ ನಾನು ಬ್ರಿಡ್ಜ್ ಮಾತ್ರ ಅಫೋರ್ಡ್ ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು, ಅದರಲ್ಲೂ ಕೂಡ 3 ಥರ ಬರುತ್ತೆ. ಒಂದು ಬೇಸಿಕ್ ಇರುತ್ತೆ, ಒಂದು ನಾರ್ಮಲ್ ಇರುತ್ತೆ, ಇನ್ನೊಂದು ಚೆನ್ನಾಗಿರೋದಿರುತ್ತೆ ಕ್ವಾಲಿಟಿ. ನಾನು ಅದರಲ್ಲಿ ನಾರ್ಮಲ್ ಆಗಿರೋದನ್ನೇ ತೊಗೊಂಡೆ, ಬೇಸಿಕ್ ಬೇಡ ಅಂತ ಹೇಳಿಬಿಟ್ಟು ಇದು ಮಾಡಿದಾಯಿತು. ಇವಾಗ ಸೆಕೆಂಡ್ ಅಟೆಂಪ್ಟಿಗೆ ಹೋಗ್ತಾಯಿದ್ದೀನಿ. ಬಟ್ ನಾನು ನಿಜವಾಗ್ಲೂ ಐಡಿಯಾನೇ ಇರಲಿಲ್ಲ ಏನು ಮಾಡ್ತಾರೆ ಏನು ಎತ್ತಾ ಇಲ್ಲ. ನಾನು ಅದಕ್ಕೆ ಮುಂಚೆ ವೀಡಿಯೋ ಕೂಡ ನೋಡಿರಲಿಲ್ಲ, ಯಾಕೆಂದರೆ ವೀಡಿಯೋ ನೋಡಿಬಿಟ್ರೆ ನನಗೆ ಫುಲ್ ಭಯ ಆಗಿಬಿಡುತ್ತೆ. ಅಲ್ಲಿ ಹೋಗಿ ನನಗೆ ಒಂಥರ ಹಿಂಸೆ ಆಗ್ಬೋದು, ಒಂಥರ ಇಲ್ಲಿಂದನೇ ಭಯ ಪಡ್ಕೊಂಡು ಹೋಗ್ಬಿಟ್ರೆ ಹೆಂಗೆ ಏನು ಅಂತ ಅಂದ್ಕೊಂಡು ಮನಸ್ಸಲ್ಲಿ ನಾನು ಹೋದೆ. ಅಲ್ಲಿ ಹೋದಾಗ ನಿಜವಾಗಲೂ ನನಗೆ ಯಾಕಪ್ಪ ಬೇಕಿತ್ತು ಇದು, ಆ ಥರ ಫೀಲ್ ಆಗಿಬಿಡ್ತು ಹೇಳಬೇಕು ಅಂತಂದರೆ. ಏನಕ್ಕೆ ಅಂತ ಹೇಳಿದ್ರೆ ಅದು ಏನು ಗೊತ್ತಾ, ಪೇನ್ ಇದ್ದರೆ ತಡೆದ್ಬಿಡ್ಬೋದು, ಒಂದು ಇಂಜೆಕ್ಷನ್ ಕೊಟ್ಟರು ನಾನು ತಡೆದ್ಬಿಡ್ತೀನಿ. ಬಟ್ ಅದನ್ನು ಬ್ರಿಡ್ಜ್ ಹಾಕಬೇಕು ಅಂತ ಹೇಳಿದ್ರೆ, ಈಗ ಒಂದು ಹಲ್ಲು ಬ್ರಿಡ್ಜ್ ಹಾಕಬೇಕು ಅಂತ ಹೇಳಿದ್ರೆ ಆ ಕಡೆ ಈ ಕಡೆ ಅದನ್ನು ಫೈಲ್ ಮಾಡ್ತಾರೆ. ಬಟ್ ಇಲ್ಲಿ ನಾನು ಆಲ್ಮೋಸ್ಟ್ ಫ್ರಂಟಲ್ಲಿ ಎಲ್ಲ ಟೀತ್ ಬ್ರಿಡ್ಜ್ ಹಾಕಬೇಕು ಅಂತ ಹೇಳಿದ್ರೆ ಎಲ್ಲ ಹಲ್ಲನ್ನು ಕೂಡ ಅವರು ಏನೋ ಫೈಲ್ ಥರ ಮಾಡ್ತಾರೆ. ಸೊ ಫೈಲ್ ಮಾಡಿ ಚಿಕ್ಕದು ಮಾಡ್ತಾರೆ ಹಲ್ಲನ್ನ. ಸೊ ಅದೊಂದು ಪ್ರೊಸೀಜರ್ ಇದೆಯಲ್ಲ, ಅದು ನಾನು ತುಂಬಾ ಸಫರ್ ಪಟ್ಟಿದ್ದೀನಿ ಹೇಳಬೇಕು ಅಂದರೆ. ಆ ರೀತಿ ಮಾಡಿದಾಗ ಹಲ್ಲು ತುಂಬಾ ಸೆನ್ಸಿಟಿವ್ ಆಗಿಬಿಡುತ್ತೆ, ಮತ್ತು ಒಂಥರ ಜುಮ್ ಅನ್ನೋ ಥರ ಆಗುತ್ತೆ. ಅದು ನೆನೆಸ್ಕೊಂಡ್ರೆ ಬಾಯಲ್ಲಿ ನೀರು ಬರುತ್ತೆ ಹೇಳಬೇಕು ಅಂದರೆ. ಆ ಒಂದು ಇದಾದಾಗ ನನಗೆ ತುಂಬಾ ಒಂಥರ ಅನಿಸ್ತಾಯಿತ್ತು, ಸಾಕಪ್ಪ ಬೇಡಪ್ಪ ಆ ಥರ ಫೀಲ್ ಆಗಿಬಿಡ್ತಾಯಿತ್ತು. ನನಗೇನು ಬೇಡ, ಇದ್ದಂಗೆ ಇದ್ದಿದ್ರೆ ಆಗಿಬಿಡ್ತಾಯಿತ್ತಲ್ಲ ಆ ಥರ ಫೀಲ್ ಆಗ್ತಾಯಿತ್ತು. ಬಟ್ ಎನಿಹೋ ಅವ್ರು ಒಂದೇ ದಿನಕ್ಕೆ ಎಲ್ಲ ಹಲ್ಲು ಕೂಡ ನನಗೆ ಇದು ಮಾಡಿಕೊಟ್ರು. ಅಂದರೆ ಏನು ಹೇಳ್ತಾರೆ ಅದಕ್ಕೆ ನನಗೆ ಗೊತ್ತಿಲ್ಲ, ಟ್ರಿಮ್ ಮಾಡ್ತಾರೆ ಹಲ್ಲುಗಳನ್ನೆಲ್ಲ. ಸೊ ದಟ್ ಅದ್ರ ಮೇಲೆ ಅವರು ಹೊಸ ಕ್ಯಾಪ್ನ, ಅಲ್ಲಿನ ಬ್ರಿಡ್ಜ್ ಕ್ಯಾಪ್ ಏನಿದೆ ಅದನ್ನು ಹಾಕೋದಕ್ಕೆ ಅಂತೇಳ್ಬಿಟ್ಟು ಅದು ಆಲ್ಮೋಸ್ಟ್ 1.5 hour ಏನೋ ಹಿಡೀತು ನನಗೆ ಅದು ಪ್ರೊಸೀಜರ್. ಇಂಜೆಕ್ಷನ್ ಮೇಲೆ ಇಂಜೆಕ್ಷನ್ ಮತ್ತು ಅದು ಫೈಲ್ ಮಾಡೋದು. ಸೊ ತುಂಬಾ ಸೆನ್ಸಿಟಿವ್ ಆಗಿರೋವಂಥ ಹಲ್ಲುಗಳಿಗೆ ರೂಟ್ ಕೆನಾಲ್ ಮಾಡಿಬಿಡ್ತಾರೆ. ಏನಂದರೆ ಇನ್ನು ಫ್ಯೂಚರಲ್ಲೂ ನಮಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ಥರ ಅವರು ರೂಟ್ ಕೆನಾಲ್ ಮಾಡಿಬಿಡ್ತಾರೆ. ಸೊ ಇದಿಷ್ಟು ಮಾಡಿ ನಾವು ಪ್ರೊಸೀಜರೆಲ್ಲ ಮುಗಿಸ್ಕೊಂಬರೋ ಅಷ್ಟರಲ್ಲಿ ಆಲ್ಮೋಸ್ಟು ಒಂದು 3 o'clock ಆಗಿತ್ತು ಅಂತ ಅಂದ್ಕೊಳ್ತೀನಿ. 3:30 ಆಗಿತ್ತು ಮನೆಗೆ ಬಂದಾಗ. ಆವಾಗೇನು ನಾನು ಮಾಡಲಿಲ್ಲ ಹೇಳಬೇಕು ಅಂತಂದರೆ. ಬಂದಿದ್ದ ತಕ್ಷಣ ನನಗೆ ಸಖತ್ತು ಪೇಯ್ನ್ ಇತ್ತದು. ಅಲ್ಲಿಂದನೇ ಅವ್ರು ಆ್ಯಂಟಿಬಯೋಟಿಕ್ ಎಲ್ಲ ಕೊಟ್ಟು ಕಳಿಸಿದ್ರು ನನಗೆ. ಮನೆಗೂ ಬಂದುಬಿಟ್ಟು ನಾನು ಲಿಕ್ವಿಡ್ ಏನಾದರೂ ತೊಗೋಬೋದು ಅಂಥೇಳಿ ಲಿಕ್ವಿಡ್ನ ಕುಡಿದ್ಬಿಟ್ಟು ಟ್ಯಾಬ್ಲೆಟ್ ಹಾಕ್ಕೊಂಡು ಮಲಗಿಬಿಟ್ಟಿದ್ದೆ. ಆವತ್ತಿನ ದಿನ ಫುಲ್ಲು ರೆಸ್ಟೇ ಅಂತಲೇ ಹೇಳ್ಬೋದು. ನಾನೇನು ಅಡುಗೆ ಕೆಲಸ ಕೂಡ ಮಾಡಿರಲಿಲ್ಲ. ಮಾರ್ನಿಂಗ್ ತಿಂಡಿಗೆ ಚಿತ್ರಾನ್ನ ಏನೋ ಮಾಡಿದೆ. ಪಾಪ ಹಸ್ಬೆಂಡ್ ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ಅವರು ತಿಂದರು. ಏಕೆಂದರೆ ನನಗೂ ಪೇಯ್ನ್ ಇದ್ದಿದ್ದರಿಂದ ಎದ್ಬಿಟ್ಟು ಮಾಡು ಅಂತ ಅವ್ರ ಕೈಲಿ ಹೇಳೋಕ್ಕಾಗ್ತಾಯಿರಲಿಲ್ಲ. ಸೊ ನಾನು ಕೂಡ ಎದ್ದು ಮಾಡೋ ಅಷ್ಟು ಇರಲಿಲ್ಲ, ನನಗೆ ಪೇಯ್ನ್ ಇತ್ತು ಅಂತ ಮಲಗಿಬಿಟ್ಟಿದ್ದೆ. ಆಮೇಲೆ ನೆಕ್ಸ್ಟ್ ಡೇ ಇದು ವ್ಲಾಗು. ಆವಾಗ ಮಾಸ್ಕ್ ಹಾಕ್ಕೊಂಡಿದ್ದೀನಿ, ಯಾಕೆ ಅಂದರೆ ನಾನು ಮೊದಲೇ ಹೇಳ್ದೆ, ಆವಾಗಲೇ ಹೇಳ್ತೀನಿ ಅಂತ. ಸೊ ಏನಪ್ಪ ಅಂದರೆ ಅದು ಎಲ್ಲ ಫುಲ್ಲು ಫೈಲ್ ಮಾಡಿಬಿಟ್ಟಿರ್ತಾರಲ್ಲ, ಸೊ ಟ್ರಿಮ್ ಮಾಡಿರ್ತಾರಲ್ಲ, ಅದು ಏನಾಗುತ್ತೆ ಅಂದರೆ ಈ ಗಾಳಿ ಬಂದಾಗ ತುಂಬಾ ಜುಮ ಆ ಥರ ಫೀಲ್ ಆಗ್ತಾಯಿತ್ತು ನನಗೆ. ಸೊ ಹಾಗಾಗಿ ಮಾಸ್ಕ್ ಹಾಕ್ಕೊಂಡೇ ಇರ್ತಾಯಿದ್ದೆ ನಾನು ಮನೆಯಲ್ಲೂ ಕೂಡ. ಅವ್ರು ನನಗೆ ಈ ಪ್ರೊಸೀಜರ್ ಮಾಡಿದ್ದು ಬಂದು ವೆಡ್ನೆಸ್ಡೇ, ಮತ್ತು ಅವತ್ತಿನ ದಿನವೇ ಮೆಷರ್ಮೆಂಟ್ ಎಲ್ಲ ಅವರು ಫುಲ್ ತೊಗೊಂಡ್ಬಿಟ್ಟಿದ್ರು. ಅದಾಗಿ ನೆಕ್ಸ್ಟ್ ಡೇ ನನಗೆ ಟ್ರಯಲಿಗೆ ಬರೋದಕ್ಕೆ ಹೇಳಿದರು. ಸೊ ಒಂದು ಸಲ ಟ್ರಯಲ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡೇ ಈವ್ನಿಂಗ್ ಬನ್ನಿ ಟ್ರಯಲ್ಗೆ ಅಂತ. ಬಟ್ ನಂಗೆ ತುಂಬ ಪೇಯ್ನ್ ಇತ್ತು, ಮತ್ತು ಮುಖ ಎಲ್ಲ ಒಂದು ಏನೋ ಇಂಜೆಕ್ಷನ್ ಇದ್ದಿದ್ದರಿಂದ ಏನೋ ಫುಲ್ಲು ಸ್ವೆಲ್ಲಿಂಗ್ ಬಂದುಬಿಟ್ಟಿತ್ತು ಫೇಸ್ ಎಲ್ಲ.
ನನಗೆ ಒಂಥರ ಫೀಲ್ ಆಗ್ತಾಯಿತ್ತು, ಅದು ಮಾತಾಡೋಕ್ಕಾಗ್ತಾ ಇರಲಿಲ್ಲ. ನನ್ನನ್ನು ನಾನು ನೋಡ್ಕೊಳ್ಳೋಕ್ಕೆ ನಾನು ನೋಡಿಕೊಂಡೇ ಇಲ್ಲ ಬಿಡಿ ಹೇಳಬೇಕು ಅಂದರೆ. ಆ ಸ್ವೆಲ್ಲಿಂಗ್ ಇದ್ದಿದ್ದರಿಂದ ಒಂಥರ ನನಗೆ ಒಂಥರ ಅನ್ನಿಸ್ತಾ ಇತ್ತು. ಸೊ ಅದಾದಮೇಲೆ ನೆಕ್ಸ್ಟ್ ಡೇ ಈವ್ನಿಂಗ್ ನನಗೆ ಟ್ರಯಲಿಗೆ ಬರೋಕ್ಕೆ ಹೇಳಿದರು. ಟ್ರಯಲ್ ಮಾಡಿಬಿಟ್ಟು ಆಲ್ಮೋಸ್ಟ್ ಟ್ರಯಲ್ ಸಕ್ಸಸ್ ಆಯಿತು ಅಂತ ಹೇಳಿದ್ರೆ ಫ್ರೈಡೇನೇ ನಾನು ಏನಿದೆ ಟೂತ್ ಫಿಕ್ಸ್ ಮಾಡಿಬಿಡ್ತೀವಿ ಅಂತ ಹೇಳಿದರು. ಆಲ್ಮೋಸ್ಟ್ ಆದಷ್ಟು ಫ್ರೈಡೇನೇ ಫಿಕ್ಸ್ ಮಾಡಿಕೊಡ್ತೀವಿ ಅಂತ ಅವ್ರು ಹೇಳಿದರು. ಸರಿ ಆಯಿತು ಅಂದ್ಬಿಟ್ಟು ನಾನು ಬಂದವಳು. ನಾನೇನು ನನಗೆ ತಿನ್ನೋ ಅಂಥ ಮೂಡು ಇರಲಿಲ್ಲ. ಜೊತೆಗೆ ಮುಖದಲ್ಲೆಲ್ಲ ಸ್ವೆಲ್ಲಿಂಗ್ ಇದ್ದಿದ್ದಕ್ಕೆ ಜಸ್ಟ್ ನನ್ನ ಹಸ್ಬೆಂಡಿಗೆ ಮಾತ್ರ ಪಾಪ ಅವರು ಆಲ್ಮೋಸ್ಟ್ ಒಂದು ಮಂಡೆಯಿಂದ ವೆಡ್ನೆಸ್ಡೇ ಥರ್ಸ್ಡೇವರೆಗೂ ಅವರು ಸರಿಯಾಗಿ ಊಟನೇ ಆಗಿರಲಿಲ್ಲ ಅವ್ರಿಗೆ ಹೇಳಬೇಕು ಅಂತ ಹೇಳಿದ್ರೆ. ಹಂಗಾಗಿ ಏನಾದರೂ ಅಡುಗೆ ಮಾಡಿಟ್ಬಿಡೋಣ ಅಂತ ಅವತ್ತು ಅಡುಗೆ ಕೂಡ ಮಾಡಿಟ್ಟೆ. ಅಡುಗೆ ಮಾಡಿಟ್ಬಿಟ್ಟು ನಾನು ಜ್ಯೂಸೆಲ್ಲ ಲಿಕ್ವಿಡಲ್ಲೇ ಇದ್ದೆ. ಆಲ್ಮೋಸ್ಟ್ 1-2 kg ಅಷ್ಟು ಸಣ್ಣ ಆಗಿಬಿಟ್ಟಿದೆ ಅಂತಲೂ ಹೇಳ್ಬೋದು. ಡಾಕ್ಟ್ರು ಅದನ್ನೇ ನನ್ನ ರೇಗಿಸ್ತಾಯಿದ್ರು, ಇನ್ನೊಂದು ವೀಕ್ ಬಿಡಲಾ ಅಲ್ಲ ಆಗ್ತೆ ನೋಡೋಣ, ಇನ್ನೂ ಏನಾದರೂ ಡಯಟ್ ಗೇಟ್ ಮಾಡ್ತೀರಾ ಅಥವಾ ಏನಾದರೂ ಇನ್ನೂ ಸಣ್ಣ ಆಗಬೇಕಂತ ಮನಸ್ಸಲ್ಲಿದ್ದರೆ ಹೇಳಿ, ಇನ್ನೊಂದು 2 ದಿನ ಗ್ಯಾಪ್ ಕೊಡ್ತೀನಿ ಅಂತ ಹೇಳ್ತಾಯಿದ್ರು. 3ನೇ ವಿಸಿಟ್ ಇದು. ಡಾಕ್ಟರ್ ಟ್ರಯಲ್ಗೋಸ್ಕರ ಕರೆದಿದ್ರು. ಅದಾದಮೇಲೆ ಏನಾದ್ರು ಚೇಂಜಸ್ ಇದೆ ಅಂತ ಹೇಳಿದ್ರೆ ಅವರು ಆಲ್ಟರ್ ಮಾಡ್ಕೊಳ್ತಾರೆ. ಒಂಥರ ಭಯ ಇತ್ತು. ಇಷ್ಟು ದಿನ ನೋಡಿದ್ದು ಒಂದು ರೀತಿ ಆಗಿತ್ತು, ಇನ್ನು ಮುಂದೆ ಅದು ಚೇಂಜ್ ಆಗುತ್ತೆ ಅನ್ನೋದೊಂದು, ಯಾವ ರೀತಿ ಚೇಂಜ್ ಆಗ್ಬೋದು ಏನು ಅಂತ ಡಾಕ್ಟರ್ ಕೂಡ ಹೇಳಿದರು. 1 ಮಂತ್ ಆಗುತ್ತೆ ನಿಮಗೆ ಅದು ಅಡ್ಜಸ್ಟ್ ಆಗೋದಕ್ಕೆ, ಎಲ್ಲ ಇದಾಗೋದಕ್ಕೆಲ್ಲ 1 ಮಂತ್ ಬೇಕು. ಫೇಸ್ ಚೇಂಜ್ ಆಗುತ್ತೆ. ಅದಾದಮೇಲೆ ಹೋಗ್ತಾ ಹೋಗ್ತಾ ನಿಮ್ಗೆ ಅದೇ ಫೇಸು ರೂಢಿ ಆಗಿಬಿಡುತ್ತೆ ಅಂಥೇಳಿ ಹೇಳಿದ್ರ. ಸೊ ಇದು ಬಂದ್ಬಿಟ್ಟು ಅವತ್ತು ಹೋಗೋ ದಿನ, ಡೆಂಟಲ್ ಇಂಪ್ಲಾಂಟಿಗೆ ಹೋಗೋ ದಿನ ನಾನು ದೇವ್ರನ್ನೆಲ್ಲ ರೆಡಿ ಮಾಡಿಬಿಟ್ಟು 1 ವಾರದಿಂದ ಪೂಜೆ ಕೂಡ ಮಾಡಿರಲಿಲ್ಲ ಸರಿಯಾಗಿ. ಅದಕ್ಕೆ ದೇವ್ರನ್ನೆಲ್ಲ ತೊಳೆದು ಪೂಜೆ ಮಾಡೋಣ ಅಂಥೇಳಿ ಅಂದ್ಕೊಂಡು ರೆಡಿ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಡಾಕ್ಟರ್ ಕಾಲ್ ಮಾಡಿದ್ರು ನನಗೆ, ಬನ್ನಿ ಇವಾಗ ಅಂತ ಹೇಳಿಬಿಟ್ಟು. ಸರಿ ಇನ್ನೇನು ಡಾಕ್ಟರ್ ಹೇಳ್ದಾಗ ಹೋಗ್ಬೇಕಲ್ವಾ ಅಂತ ಹೇಳ್ಬಿಟ್ಟು ಹೋಗಿ ರೆಡಿ ಮಾಡಿಸ್ಕೊಂಡು ಬಂದು ನೆಮ್ಮದಿಯಾಗಿ ದೇವ್ರ ಪೂಜೆ ಎಲ್ಲ ಮಾಡಿದೆ. ಆಬ್ವಿಯಸ್ಲಿ ಚೇಂಜಸ್ ಇದ್ದೇ ಇರುತ್ತೆ, ಹೋಗ್ತಾ ಹೋಗ್ತಾ ಅದು ಸರಿ ಹೋಗುತ್ತೆ. ಇವಾಗ ಮೊದಲು ಯಾವ ರೀತಿ ಇತ್ತು ಫೇಸ್ ಅಂತ ನೀವೆಲ್ಲ ನನ್ನನ್ನು ನೋಡೇ ಇದ್ದೀರಾ. ಇದು ಹಾಕಿದ ಮೇಲೆ, ಡೆಂಟಲ್ ಬ್ರಿಡ್ಜ್ ಆದಮೇಲೆ ಯಾವ ರೀತಿ ನನ್ನ ಫೇಸ್ ಇರುತ್ತೆ ಅಂತ ಮುಂದೆ ಬರೋವಂಥ ವ್ಲಾಗ್ಗಳಲ್ಲಿ ನೀವು ನೋಡ್ತೀರಾ. ಸೊ ಇದಿಷ್ಟು ಆಗಿತ್ತು ನನ್ನ ಡೆಂಟಲ್ ಬ್ರಿಡ್ಜ್ ಸ್ಟೋರಿ. ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ಈ ಒಂದು ಸ್ಟೋರಿನ ಶೇರ್ ಮಾಡ್ಕೊಂಡಿದ್ದೀನಿ. ಗೊತ್ತಿಲ್ಲ ಮುಂದೆ ಇದನ್ನು ಡಿಲೀಟ್ ಮಾಡಿದ್ರು ಮಾಡ್ತೀನಿ, ಹೇಳೋಕ್ಕಾಗಲ್ಲ. ನೀವು ನನ್ನ ಫ್ಯಾಮಿಲಿ ಅಂತಲೇ ನಾನು ನಿಮಗೆ ಒಂದು ಅಪ್ಡೇಟ್ ಕೊಡಬೇಕು ಅಂಥೇಳಿ ಈ ವಿಡಿಯೋ ಮಾಡಿರೋ ಅಂಥದ್ದು. ಸೊ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.